ಹಾಯ್ ಹಲೋ ನಮಸ್ಕಾರ. ವಿಜಯ್ ಶಾಲಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅಮಾಸೆ ಹುಣ್ಣಿಮೆ ಹಬ್ಬ ಹರಿದಿನಗಳಲ್ಲಿ ನೀವು ತೆಂಗಿನಕಾಯಿ ಒಡೆದಿರ್ತೀರಲ್ಲ ಅವನ್ನ ಹೇಗೆ ಹಾಳಾಲಾರ್ದಂಗೆ ನಾವು ಸ್ಟೋರ್ ಮಾಡಿ ಹೇಗೆ ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾ ಈ ಒಡೆದಿಟ್ಕೊಂಡಿರುವ ತೆಂಗಿನಕಾಯಿನ ಈ ಪಟ್ಟಿಲಿಂದ ಈಗ ಇದನ್ನು ಉಜ್ಕೋತೀನಿ ರೀ. ಒಂದು ಚಮಚೆ ಸಹಾಯದಿಂದ ಇದನ್ನು ಉಜ್ಕೋತೀನಿ. ಈಗ ಇವೆರಡು ಪಟ್ಟಿದಿಂದ ಉಜ್ಕೊಂಡೀನಿ ರೀ. ಈಗ ಇದ್ರ ಮ್ಯಾಗಿಂದ ಸಿಪ್ಪಿ ಇದನ್ನು ತಕ್ಕೋತೀನಿ ರೀ. ನೋಡ್ರಿ, ಈ ಥರ ನಾನು ಇವಕ್ಕರ್ದ ಸಿಪ್ಪಿ ತಕ್ಕೊಂಡೀನಿ. ಈಗ ಬಟಾಟೊ ಹೆರ್ಚೋದಿರ್ತದಲ್ರಿ, ಅದರಲ್ಲೇ ಇವನ್ನ ಹೆರ್ಚ್ಕೊತೀನಿ. ಎಲ್ಲನೂ ಈ ರೀತಿ ಹೆರ್ಚ್ಕೊಂಡು ಇಟ್ಕೊಂಡೀನಿ ರೀ. ನೀವು ಬೇಕಾದ್ರೆ ಚಾಕುಲೇನು ಹೆರ್ಚ್ಕೋಬೋದ್ರಿ, ಕಟ್ ಮಾಡ್ಕೋಬೋದು. ನಾನು ಎಲ್ಲ ಸಮ ಆಗಿರ್ಲಿ ಅಂಥೇಳಿ ಬಟಾಟಿ ಹೆರ್ಚೋದ್ರಲ್ಲೇ ಹೆರ್ಚ್ಕೊಂಡೀನಿ ರೀ ಎಲ್ಲನೂ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೊಂಬರ್ತೀನಿ ರೀ. ಭಾಳ ಸಣ್ಣ ಮಾಡ್ಕೋಬಾರ್ದ್ರಿ, ತರಿಯಾಗಿ ರುಬ್ಬಿದ್ರೆ ಸಾಕ್ರಿ. ಈಗ ಈ ರೀತಿ ತರಿಯಾಗಿ ರುಬ್ಕೊಂಬಂದು ನೋಡ್ರಿ. ಈ ಥರ ಮಾಡ್ಕೊಂಡ್ರೆ ಸಾಕ್ರಿ, ತರಿಯಾಗಿದ್ರೇ ಸಾಕ್ರಿ. ಈಗ ಗ್ಯಾಸ್ ಮ್ಯಾಗ ಒಂದು ಬಾಣಲಿ ಇಟ್ಕೊಂಡೀನಿ ರೀ. ಈಗ ಇದನ್ನು ಇದಕ್ಕೆ ಹಾಕೋತೀನಿ ರೀ. ನೋಡ್ರಿ, ಇದು ಬಾಣಲಿಗೆ ಹಾಕ್ಕೊಂಡೀನಿ. ಇದನ್ನು ಒಂದು 10ರಿಂದ 15 ನಿಮಿಷ ಹುರ್ಕೋತೀನಿ ರೀ. ಇದೆಲ್ಲ ಇದ್ರದ್ದು ಮಾಯ್ಶ್ಚರ್ ಹೋಗ್ಬೇಕ್ರಿ, ಹೋಗುತ್ತಾನೆ ಹುರ್ಕೋಬೇಕ್ರಿ. ಇದು ಹಾಗೆ ಇದನ್ನು ಕೈಯಾಡಿಸ್ತಾನೆ ಇರ್ಬೇಕ್ರಿ. ಇಲ್ಲಂತಂದ್ರೆ ಒಂಥರ ಕಂದು ಬಣ್ಣ ಆಗ್ಬಿಡ್ತದೆ, ವೈಟಾಗಿ ಇರಂಗಿಲ್ಲ. ಒಂದು ಸ್ವಲ್ಪ ಕೈಯಾಡಿಸ್ತಾ ಇದ್ರೆ ಇದು ವೈಟ್ ಆಗ್ತದೆ ರೀ, ವೈಟಾಗಿ ಚೆನ್ನಾಗಿ ಆಗ್ತದೆ ರೀ. ಈ ಥರ ನೀವು ಕೈ ಆಡಿಸ್ತಾನೆ ಇದನ್ನು ಹುರ್ಕೊರಿ. ಲೋ ಫ್ಲೇಮ್ನಲ್ಲೇ ಇಟ್ಟು ಹುರ್ಕೊರಿ. ಇದನ್ನು ಈ ರೀತಿ ರೆಡಿ ಆಗೈತೆ ನೋಡ್ರಿ. ಇದು ತುಂಬ ಇದನ್ನು ಮಾಡ್ಕೊಂಡು ನೋಡ್ರಿ. ಕಾಯಿ ಹಾಳು ಮಾಡೋದಕ್ಕಿಂತ ಈ ಥರ ಮಾಡ್ಕೊಂಡ್ರೆ ನೀವು ಅಡುಗೆಗೆ ಯೂಸ್ ಮಾಡ್ಕೋಬೋದ್ರಿ. ಚಟ್ನಿಗೆ, ಸಾಂಬಾರ್ಗೆ, ಎಣ್ಗಾಯಿ ಪಲ್ಯಕ್ಕೆ, ಸಾಂಬಾರ್ಗೆ ಎಲ್ಲದಕ್ಕೂ ಇದನ್ನು ಯೂಸ್ ಮಾಡ್ಕೋಬೋದ್ರಿ. ಸ್ಟೋರ್ ಮಾಡಿ ಇಟ್ಕೊಂಡು ಒಂದ್ಸಲ ನೀವು ಈ ರೀತಿ ಮಾಡಿ ನೋಡ್ರಿ, ಪಲ್ಯಕ್ಕೆ ಅದು ಯೂಸ್ ಆಗುತ್ತೆ ರೀ. ಸೂಪರ್ ಬಜಾರ್ಗಳಲ್ಲಿ, ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗ್ತದೆ ನೋಡ್ರಿ, ಡೆಸಿಕೇಟೆಡ್ ಕೊಕೊನಟ್ ಪೌಡರ್. ಆ ರೀತಿ ಇದನ್ನು ರೆಡಿ ಆಗ್ತದ್ರಿ. ನೀವು ಇದನ್ನು ಮನೆಯಲ್ಲೇ ಮಾಡಿಕೊಂಡು ಎಲ್ಲ ಅಡುಗೆಗೂ ಯೂಸ್ ಮಾಡ್ಕೋಬೋದ್ರಿ.